ಬಯಲುಸೀಮೆ ಜಿಲ್ಲೆಗಳಲ್ಲಿ ಬರದ ಕಾರ್ಮೋಡ, ವರುಣನ ಕೃಪೆಗಾಗಿ ದೇವರ ಮೊರೆ, ಅದ್ದೂರಿಯಾಗಿ ನಡೆದ ಊರ ಜಾತ್ರೆ. 10 ಲಕ್ಷ ಹಣ ಹೆಗರಿಸಿದ್ದ ಐನಾತಿ ಕಳ್ಳ, ಬಲೆ ಬೀಸಿದ ಪೊಲೀಸರು, ಕೊನೆಗೂ ಅಂಧರಾದ ಖದೀಮ. ಕೈಗಾರಿಕೆಗಳ ಸ್ಥಾಪನೆಗೆ ಭೂ ಸ್ವಾಧೀನ ಪ್ರಕ್ರಿಯೆ ಮುನ್ಸೂಚನೆ, ಸರ್ಕಾರದ ನಡೆಗೆ ವ್ಯಾಪಕ ವಿರೋಧ, ಸಚಿವ ಎಂಸಿ ಸುಧಾಕರ್ ವಿರುದ್ಧ ಸಿಡಿದೆದ್ದ ರೈತರು. ಗುರುಗಳ ಪ್ರೀತಿಗೆ ಮನಸೋತ ಮಕ್ಕಳು, ಶಿಕ್ಷಕರ ನಿವೃತ್ತಿಗೆ ಬೇಸರ, ಕಣ್ಣೀರ ಧಾರೆಯೊಂದಿಗೆ ಬೀಳ್ಕೊಟ್ಟ ವಿದ್ಯಾರ್ಥಿಗಳು. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮ. ಕೇರಳದ ವಯನಾಡು, ಮಹಾರಾಷ್ಟ್ರ ಸೇರಿದಂತೆ ಉತ್ತರ ಕರ್ನಾಟಕ ಹಾಗೂ ಕರಾವಳಿ ಜಿಲ್ಲೆಗಳಲ್ಲಿ ನೆರೆ ಬಂದು ಊರುಗಳು ಕೊಚ್ಚಿ ಹೋಗಿ ನೂರಾರು ಮಂದಿ ಪ್ರಾಣ ಕಳೆದುಕೊಂಡಿದ್ರೆ, ಇತ್ತ ಬಯಲುಸೀಮೆ ಜಿಲ್ಲೆಗಳಲ್ಲಿ ಮಳೆ ಬೆಳೆ ಇಲ್ಲದೆ ಬರದ ಛಾಯೆ ಆವರಿಸಿದ್ದು, ಮಳೆಗಾಗಿ ಕೋಳಿ ಕುರಿ ಬಲಿ ನೀಡಿ ಉಯ್ಯೋ ಮಳೆರಾಯ ಅಂತ ಪ್ರಾರ್ಥನೆ ಮಾಡಿದ್ರು. ರಾಜ್ಯದ ಕರಾವಳಿ, ಉತ್ತರ ಕರ್ನಾಟಕ ಸೇರಿದಂತೆ ವಿವಿಧ ರಾಜ್ಯಗಳಲ್ಲಿ ಮಳೆಯ ಅಬ್ಬರ ಜೋರಾಗಿ ಗುಡ್ಡ ಕುಸಿದು ಸಾವು ನೋವು ಸಂಭವಿಸಿ ಜನ ನರಕ ಅನುಭವಿಸುತ್ತಿದ್ರೆ, ಇತ್ತ ಮಳೆ ಬೆಳೆ ಇಲ್ಲದೆ ಬಯಲುಸೀಮೆ ಜಿಲ್ಲೆಗಳಾದ ಕೋಲಾರ, ಚಿಕ್ಕಬಳ್ಳಾಪುರದಲ್ಲಿ ಸೊರಗಿ ಹೋಗಿವೆ. ಮಳೆ ಆಗ್ತಿಲ್ಲ ಎಂದು ಉಯ್ಯೋ ಮಳೆರಾಯ ಅಂತ ಚಿಕ್ಕಬಳ್ಳಾಪುರ ತಾಲೂಕಿನ ಅಜ್ವಾರ ಗ್ರಾಮದಲ್ಲಿ ಗ್ರಾಮ ದೇವತೆಗಳಿಗೆ ವಿಶೇಷ ಪೂಜೆ ಸಲ್ಲಿಸಿ ಜಾತ್ರೆ ಮಾಡಿ ದೇವರಿಗೆ ಕುರಿ ಕೋಳಿ ಬಲಿ ನೀಡಿ ಮಳೆಗಾಗಿ ಪ್ರಾರ್ಥನೆ ಮಾಡಿದ್ರು. ವರ್ಷಗಳ ನಂತರ ಗ್ರಾಮದಲ್ಲಿ ಅನಂತ ಪದ್ಮನಾಭ ಸ್ವಾಮಿ, ಗಂಗಮ್ಮ, ಮುನೇಶ್ವರ ಸ್ವಾಮಿ, ಸಪ್ಪಲಮ್ಮ, ದುರ್ಗಾದೇವಿ, ಮಹೇಶ್ವರಿ ಸೇರಿದಂತೆ 9 ಗ್ರಾಮ ದೇವತೆಗಳಿಗೆ ತಂಬಿಟ್ಟು ದೀಪ ಬೆಳಗಿದ್ರು. ಗ್ರಾಮಸ್ಥರು ತಮ್ಮ ಬಂಧು ಬಳಗದೊಂದಿಗೆ ಸೇರಿ ಸಂಭ್ರಮದಿಂದ ದೀಪೋತ್ಸವ ಆಚರಣೆ ಮಾಡಿದ್ರು. ಸಾವಿರಾರು ಮಹಿಳೆಯರು ಸಿಂಗಾರಗೊಂಡು ತಲೆ ಮೇಲೆ ತಂಬಿಟ್ಟು ದೀಪ ಹೊತ್ತು ಹೆಜ್ಜೆ ಹಾಕಿದ್ರು. ದೀಪ ಹೊತ್ತ ಮಹಿಳೆಯರ ಮುಂದೆ ಉತ್ಸವ ಮೂರ್ತಿಗಳನ್ನ ಮೆರವಣಿಗೆ ಮಾಡಿ ಮಳೆ ಬೆಳೆ ಆಗಲೆಂದು ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ.
ಒಟ್ನಲ್ಲಿ ಕಾಳು ಇದ್ದವರಿಗೆ ಹಲ್ಲಿಲ್ಲ, ಹಲ್ಲಿದ್ದವರಿಗೆ ಕಾಳು ಇಲ್ಲ ಅನ್ನೋ ಹಾಗೆ ದೇಶ ರಾಜ್ಯ ಸೇರಿದಂತೆ ಹಲವೆಡೆ ಮಳೆಯಿಂದ ನೆರೆ ಉಂಟಾಗಿ ಜನರ ಬದುಕು ಬರ್ಬಾದ್ ಆಗಿದ್ರೆ, ಇತ್ತ ಬಯಲುಸೀಮೆ ಜಿಲ್ಲೆಗಳಲ್ಲಿ ಮಳೆ ಬೆಳಗಾಗಿ ಕುರಿ ಕೋಳಿ ಬಲಿ ಕೊಡುವ ಮೂಲಕ ಪೂಜೆಗಳು ನಡೆದಿವೆ. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕಾರಿನ ಗ್ಲಾಸ್ ಹೊಡೆದು 10 ಲಕ್ಷ ಕಳವು ಮಾಡಿ ಎಸ್ಕೇಪ್ ಆಗಿದ್ದ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಯನ್ನು ಬಂಧಿಸುವಲ್ಲಿ ಚಿಕ್ಕಬಳ್ಳಾಪುರ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಇದೇ ತಿಂಗಳ 8ರಂದು ಕೊರಟಗೆರೆ ತಾಲೂಕಿನ ತೊಗರಿಘಟ್ಟ ಗ್ರಾಮದ ನಾರಾಯಣಪ್ಪ ಗೌರಿಬಿದನೂರಿನಲ್ಲಿ ಜಮೀನು ಖರೀದಿಸಲು ಹಣವನ್ನ ತಂದಿದ್ರು. ಜಮೀನು ನೋಂದಣಿಯ ದಿನ 40 ಲಕ್ಷ ಹಣವನ್ನ ಕೊಟ್ಟು ಎಲ್ಲಾ ಕೆಲಸ ಕಾರ್ಯಗಳನ್ನ ಮುಗಿಸಿಕೊಳ್ಳಲು ತೀರ್ಮಾನಿಸಿದ್ರು. ಆದರೆ 20 ಲಕ್ಷ ಹಣ ಕೊಟ್ಟು 10 ಲಕ್ಷ ಚೆಕ್ ಕೊಡುವುದಾಗಿ ತಿಳಿಸಿದ್ರು. ಇನ್ನು ಉಳಿದ 10 ಲಕ್ಷ ಹಣವನ್ನ ತಮ್ಮ ಸಂಬಂಧಿ ಬಲರಾಮ್ ಅಕೌಂಟ್ಗೆ ವರ್ಗಾವಣೆ ಮಾಡಿದ್ರು. ಇನ್ನು ಸಂಬಂಧಿ ಬ್ಯಾಂಕ್ನಲ್ಲಿ ಇದ್ದ ಹಣವನ್ನ ಡ್ರಾ ಮಾಡಿಕೊಂಡಿದ್ರು. ಹಣವನ್ನ ಡ್ರಾ ಮಾಡಿಕೊಂಡಿದ್ದನ್ನ ಗಮನಿಸಿದ ಕಳ್ಳ ಅವರನ್ನೇ ಹಿಂಬಾಲಿಸಿ ಸ್ಕೆಚ್ ಹಾಕಿದ್ದಾನೆ. ಇನ್ನು ಕಾರಿನಲ್ಲಿ ದಾಖಲೆಗಳೊಂದಿಗೆ ಹಣವನ್ನ ಇಟ್ಟುಕೊಂಡು ತಾಲೂಕು ಕಚೇರಿ ಬಳಿಯ ನೋಂದಣಿ ಕಚೇರಿಗೆ ಹೋಗುವ ವೇಳೆ ತನ್ನ ಸಂಗಡಿಗರನ್ನ ಕಾರಿನ ಬಳಿ ಬಿಟ್ಟು ಕಚೇರಿಗೆ ಹೋಗಿದ್ರು. ಕಚೇರಿಯಲ್ಲಿ ಸಹಿಯನ್ನ ಹಾಕಿ ಹಣವನ್ನ ಕೊಡಲು ಕಾರಿನ ಬಳಿ ಹೋದ ವೇಳೆ ಕಾರಿನ ಗಾಜು ಹೊಡೆದು ಹಣ ಹಾಗೂ ದಾಖಲಾತಿಗಳು ಇದ್ದ ಬ್ಯಾಗ್ ಕದ್ದಿರುವ ವಿಚಾರ ಬೆಳಕಿಗೆ ಬಂದಿದ್ದು, ಅದರಂತೆ ನಗರ ಠಾಣೆಯಲ್ಲಿ ಕಳವು ಪ್ರಕರಣ ದಾಖಲಿಸಲಾಗಿತ್ತು. ಪ್ರಕರಣವನ್ನ ದಾಖಲಿಸಿಕೊಂಡ ಗೌರಿಬಿದನೂರು ಪೊಲೀಸರು ಎಸ್ಪಿ ಕುಶಾಲ್ ಚೌಕ್ಸಿ ಆದೇಶದಂತೆ ವಿಶೇಷ ತಂಡವನ್ನ ರಚಿಸಿಕೊಂಡು ಕಳ್ಳನಿಗಾಗಿ ಬಲೆ ಬೀಸಿದ್ರು. ಪ್ರಕರಣವನ್ನ ಕೈಗೆತ್ತಿಕೊಂಡ ಪೊಲೀಸರು ಸಿಸಿಟಿವಿ ದೃಶ್ಯಗಳನ್ನು ಆಧರಿಸಿ ಕೊನೆಗೂ ಕಳ್ಳನನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಚಿಕ್ಕಮಗಳೂರು ಮೂಲದ ಬಂಧಿತ ಆರೋಪಿ ವೇಣುಗೋಪಾಲ್ನಿಂದ 7 ಲಕ್ಷ ಹಣವನ್ನ ವಶಪಡಿಸಿಕೊಂಡು ಉಳಿದ ಹಣಕ್ಕಾಗಿ ತನಿಖೆ ನಡೆಸುತ್ತಿದ್ದಾರೆ. ಇನ್ನು ಆರೋಪಿಯನ್ನ ಭೇದಿಸಿದ ಪೊಲೀಸರಿಗೆ ಗೃಹ ಸಚಿವ ಜಿ ಪರಮೇಶ್ವರ್, ಐಜಿಪಿ ಲಾಭುರಾಮ್ ಹಾಗೂ ಎಸ್ಪಿ ಕುಶಾಲ್ ಚೌಕ್ಸೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಕೈಗಾರಿಕೆಗಳ ಸ್ಥಾಪನೆಗಾಗಿ ಭೂ ಸ್ವಾಧೀನ ಪ್ರಕ್ರಿಯೆಗೆ ಸ್ಥಳೀಯ ರೈತರಿಂದ ಪ್ರಬಲ ವಿರೋಧ ವ್ಯಕ್ತವಾಗುತ್ತಿದೆ. ಭೂಮಿ ಅಂತೂ ಕೊಡಲ್ಲ. ಯಾವುದೇ ರಾಜಕಾರಣ ಬಂದ್ರು ನಾವು ಅದನ್ನ ಅಲೋ ಮಾಡೋದಿಲ್ಲ. ನಮಗೆ ಇದು ಬಿಟ್ರೆ ಬೇರೆ ಯಾವುದೇ ಒಂದು ಆಕ್ಟಿವಿಟಿ ಇಲ್ಲ. ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸಮೀಪವಿರುವ ಜಂಗಮಕೋಟೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ 2283 ಎಕರೆ ಪ್ರದೇಶದಲ್ಲಿ ಕೈಗಾರಿಕೆಗಾಗಿ ಭೂ ಸ್ವಾಧೀನ ಪ್ರಕ್ರಿಯೆ ನಡೆಸಲು ರಾಜ್ಯ ಸರ್ಕಾರ ಮುಂದಾಗಿದ್ದು, ಇದನ್ನ ಸ್ಥಳೀಯ ರೈತರು ತೀವ್ರವಾಗಿ ವಿರೋಧಿಸುತ್ತಿದ್ದಾರೆ. ಸರ್ಕಾರದ ಕ್ರಮವನ್ನು ವಿರೋಧಿಸಿ ಈಗಾಗಲೇ ರೈತ ಸಂಘ ಹಾಗೂ ಹಸಿರು ಸೇನೆಯ ಕಾರ್ಯಕರ್ತರು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ಫ್ರೀಡಂ ಪಾರ್ಕ್ ಬಳಿ ಪ್ರತಿಭಟನೆಯನ್ನ ಸಹ ನಡೆಸಿದ್ದಾರೆ. ಈ ಮಧ್ಯೆ ಶಿಡ್ಲಘಟ್ಟ ತಾಲೂಕಿನ ನಡಿಪಿನಾಯಕನಹಳ್ಳಿ ಗ್ರಾಮದ ರೈತರು ತಮ್ಮ ತೋಟಗಳಿಗೆ ಮಾಧ್ಯಮದವರನ್ನ ಆಹ್ವಾನಿಸಿ, ಇದು ಫಲವತ್ತಾದ ಭೂಮಿ, ಮರುಭೂಮಿಯಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲಿಗೆ ಭೇಟಿ ನೀಡಿ ವಾಸ್ತವಾಂಶವನ್ನ ಅರಿತು ರೈತರ ಮಗ ಆಗಿರುವ ಅವರು ರೈತರ ಪರವಾಗಿ ನಿರ್ಧಾರವನ್ನ ತೆಗೆದುಕೊಳ್ಳಬೇಕು ಎಂದು ಮನವಿ ಮಾಡಿದ್ದಾರೆ. ಭೂಮಿ ಅಂತೂ ಕೊಡಲ್ಲ. ಯಾವುದೇ ರಾಜಕಾರಣ ಬಂದ್ರು ನಾವು ಅದನ್ನ ಅಲೋ ಮಾಡೋದಿಲ್ಲ. ನಮಗೆ ಇದು ಬಿಟ್ರೆ ಬೇರೆ ಯಾವುದೇ ಒಂದು ಆಕ್ಟಿವಿಟಿ ಕೆಲಸ ಕೊಡ್ತೀನಿ ಅಂತಾರಲ್ಲ. ನನ್ಕೀಗ 60 ವರ್ಷ ಆಗ್ಯದ, ಏನ್ ಕೆಲಸ ಮಾಡಕ್ ಬರ್ತದ ನಂಗೆ ಕೇಳ್ರಿ. ಇಷ್ಟು ವಯಸ್ಸಾದ್ಮೇಲೆ ನಮ್ಗೆ ನಮ್ಗಳಿಲ್ಲ. ರೈತನ ಕೆಲಸ ಬಿಟ್ಟು ಇನ್ನೇನು ಬರಲ್ಲ ನಮ್ಗ. ಇನ್ನೇನು ಮಾಡ್ತೀರಿ ನಾವು? ಅವ್ರು ಕೊಟ್ಟಿದ್ ಕೆಲಸ ನಾವ್ ಏನ್ ಮಾಡಕತ್ತದ? ಏನ್ ಬರ್ತದ ಹೇಳ್ರಿ? ಇಲ್ಲ ಅವ್ರು ಹೇಳ್ತಾರ ಬಾತ್ರೂಮ್ ತೊಳೆಪ್ಪ, ಇದು ಕಕ್ಸೆತ್ತು ಅಂತಾರ, ಅದ್ ಮಾಡ್ಬೇಕು. ನಾನು ಅಷ್ಟೇ ಇಲ್ಲ. ನಾವ್ 10 ಜನ ಸಾಕಷ್ಟು ಕೆಪಾಸಿಟಿ ಐತಿ ನನ್ಕ. 10 ಜನಕ್ಕೆ ಊಟ ಹಾಕ್ತೀನಿ. ಇಲ್ಲ ಅವ್ರ ಊಟ ಹಾಕಕ್ಕೂ ಕೆಪಾಸಿಟಿ ಇಲ್ಲ ಅವ್ರ. ದಿವಸ 1 ಹೊತ್ತಿಗೆ 20 ಲೀಟರ್ ಹಾಲು ಹಾಕ್ತೀನಿ ನಾನು. 4 ಕಸ ಮಡಗಿದ್ನಿ, 1.5 ಎಕರೆ ತೋಟ ಮಾಡ್ತೀನಿ.
ಜೀವನ ಮಾಡಕ್ಕೆ ಸರ್ ನಾವು ಅಲ್ಲ ನಾನು ಈಗ ನಮ್ಕ ಬರಂತ ಉದ್ಯೋಗ ನಾವು ಹಿಡ್ದಿದ್ರಿ ಮಾಡ್ತಾ ಇದ್ರಿ. ಅವರು ಕೆಲಸ ಕೊಡ್ತೀನಿ ಅಂತಾರಲ್ಲ, ಆ ಕೆಲಸದಾಗ ನಂಗೆ ಏನು ಬರ್ತದ ಅಲ್ಲಿ ಹೇಳ್ರಿ ನೀವು? ಆ ಕೆಲಸ ಮಾಡೋದು ಬರ್ತದ ಇಲ್ಲ ಅವ್ನು ಕಂಪ್ಯೂಟರ್ ಓದೋದು ಬರ್ತದ ನಂಗೆ ಏನು ಬರ್ತದ? ಅದೇ ಅವ್ರು ಕೊಡ್ತಾರೆ ಯಾವುದೊಂದು ಕರೆಂಟ್ ಗಿರಂಟಿ ಸಿಕ್ಸ್ ಸತ್ತೋಗ್ಬೇಕು ಅಲ್ಲಿ ರೈತನ ಅಷ್ಟೇ. ಅವ್ರು ಅಂಥದ್ದು ಕೊಡ್ತಾರೆ ನನಗೆ ಅಷ್ಟೇ ಅವರು. ನಾವು ನಮ್ಮ ಪಿತ್ರಾರ್ಜಿತ ಆಸ್ತಿಯನ್ನ ಹೊಂದಿ ಅನುಭವದಲ್ಲಿ ಇದ್ದೇವೆ. ಯಾವುದೇ ರೀತಿಯ ಸರ್ಕಾರದಿಂದ ಸಾಗುವಳಿ ಚೀಟಿಯನ್ನ ಅಥವಾ ಜಮೀನು ಮಂಜೂರಾತಿ ಮಾಡಿಕೊಂಡಿಲ್ಲ. ಕಂದಾಯ ದಾಖಲೆಯನ್ನ ಪರಿಶೀಲಿಸಿ ನಮಗೆ ಇರೋದೊಂದೇ ಆಸರೆ. ಇದನ್ನ ಕಿತ್ತುಕೊಳ್ಳುವ ನಿರ್ಧಾರವನ್ನ ಸರ್ಕಾರ ಕೂಡಲೇ ವಾಪಸ್ಸು ಪಡೆಯಬೇಕು. ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ರಾಜ್ಯ ಸರ್ಕಾರ ರೈತರಿಗೆ ಸಹಕಾರ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ನಾವು ಸುಮಾರು 60 ವರ್ಷದಿಂದ ನಮ್ಮ ತಂದೆ ನಮ್ಮ ತಾತ ಅಂತೆಲ್ಲ ಮಾಡಿಕೊಂಡು ಇದೇ ಭೂಮಿಯಲ್ಲಿ ಜೀವನ ಮಾಡ್ತಾ ಇದ್ದೀವಿ. ನಾವು ಇಬ್ಬರು ದುಡ್ಡು 5 ವರ್ಷದಿಂದ ಈ ಮನೆ ಕಟ್ತಾ ಇದ್ದೀವಿ. ಇನ್ನು ಈ ಮನೆಗೆ ಬರೋಕ್ಕಾಗಲಿಲ್ಲ ನಮಗೆ. ಈ ಮನೇನು ಹೋದ್ರೆ ನಾವೆಲ್ಲಿಗೆ ಹೋಗ್ಬೇಕು, ಈ ಜಮೀನು ಹೋದ್ರೆ ನಾವೆಲ್ಲಿ ತಿನ್ನಬೇಕು, ಸರ್ಕಾರಕ್ಕೆ ಗಮನ ಕೊಡಬೇಕು. ಕಟ್ಟಿರೋಂಥದ್ದು ಇರಕ್ಕೊಂದು ಗೂಡು ಅಂತ ಮಾಡ್ಕೊಂಡಿರೋಂಥದ್ದು. ಇವತ್ತು ಈ ಜಾಗನೇ ನಮ್ಗೆ ಅನೌನ್ಸ್ಮೆಂಟ್ ಆದಾಗಿನಿಂದ ನಿದ್ದೆ ಇಲ್ಲ, ನಿದ್ದೆನೇ ಇಲ್ಲ. ಬೇರೆಯವ್ರ ಜಮೀನುಗಳಲ್ಲಿ ಲೀಸ್ ಕೊಟ್ಟು ಅವ್ರ ಜಮೀನಿಂದ ದುಡ್ದು ಅವ್ರಿಗಷ್ಟು ದುಡ್ಡು ಕೊಟ್ಟು ಇಷ್ಟೆಲ್ಲ ಮಾಡಿ ಇವತ್ತು ನಾವು ಈ ಜೀವನಕ್ಕಂತ ಇಲ್ಲಿ ಬರೋಕ್ಕಾಗ್ತಾ ಇಲ್ಲ. ಇನ್ನು ಎಷ್ಟು ಲಕ್ಷಾಂತರ ರೂಪಾಯಿ ಸುರಿದಿದ್ವಿ ನಾವು, ಬೆವರು ಸುರಿಸಿದ್ವಿ. ಅದ್ರಲ್ಲಿ ಇವತ್ತು ಕಿತ್ಕೊಳಕ್ಕೆ ಸರ್ಕಾರ ಮುಂದಾಗಿದೆ, ಆದರೆ ನಾವು ಬಿಡಕ್ಕೆ ರೆಡಿ ಇಲ್ಲ. ಈ ಜಾಗ ಬಿಟ್ಟರೆ ನಮ್ಗೆ ಬೇರೆ ಜಾಗನೇ ಇಲ್ಲ. ಎಷ್ಟೋ ಜನಕ್ಕೆ ನಾವು ಕೂಲಿ ಕೊಟ್ಟು ಆಳಕ್ಕೊಳ ಇಟ್ಕೊಂಡು ನಿದ್ದೆ ಅವರೆಲ್ಲ ಕೆಲಸ ದುಡ್ದಿದ್ವಿ. ಇವತ್ತು ಇದನ್ನು ಕಿತ್ಕೊಳಕ್ಕೆ ನಾವು ಬಿಡಲ್ಲ, ನಮ್ಗೆ ಬಿಟ್ಟರೆ ದಾರಿನೇ ಇಲ್ಲ. ರಾಜ್ಯ ಸರ್ಕಾರ ರೈತರ ಜಮೀನು ಸ್ವಾಧೀನ ಮಾಡಿಕೊಂಡು ಉದ್ಯೋಗ ನೀಡುತ್ತೇವೆ ಎಂದು ಭರವಸೆ ನೀಡುತ್ತಿದ್ದಾರೆ. ಆದರೆ ನಾವು ನಮ್ಮ ಪ್ರಾಣವನ್ನ ನೀಡುತ್ತೇವೆ ಹೊರತು ಯಾವುದೇ ಕಾರಣಕ್ಕೂ ಫಲವತ್ತಾದ ಕೃಷಿ ಭೂಮಿಯನ್ನ ನೀಡುವುದಿಲ್ಲ ಎಂದು ಎಚ್ಚರಿಸಿದ ರೈತರು, ನಾವೇ ನಮ್ಮ ಭೂಮಿಯಲ್ಲಿ ಚಿನ್ನದಂತಹ ಬೆಳೆಯನ್ನ ಬೆಳೆದು ಸರ್ಕಾರಕ್ಕೆ ನೀಡುತ್ತೇವೆ, ಜೊತೆಗೆ ಉದ್ಯೋಗ ಸಹ ನಾವೇ ಸೃಷ್ಟಿಸುತ್ತೇವೆ ಎಂದು ಸವಾಲೆಸೆದರು. ಯಾರನ್ನು ಉಪವಾಸ ಸಾಯ್ತಾ ಇಲ್ಲ. ಪ್ರತಿಯೊಬ್ಬರು ಜನನು ಇವತ್ತು ಬೆಳೆದು ಹೊಟ್ಟೆ ತುಂಬ ಊಟ ಇನ್ನೂ ಒಂದು 10 ಜನಕ್ಕೆ ಊಟ ಹಾಕ್ತಿದ್ದಾರೆ. ಇವತ್ತು ಸಾವಿರಾರು ಜನ ಬಂದರೆ ಊಟ ಹಾಕೋ ಇದಿದೆ ನಮ್ಮ ರೈತರಿಗೆ. ಅದನ್ನು ತಿಳ್ಕೊಳ್ದೆ ಇವರು ಅನ್ನ ಕೊಡ್ತಿರೋ ರೈತರು ತಗೊಂಡು ಹೋಗ್ಬಿಟ್ಟು ಹೊರಗಡೆ ಹೋಗ್ರಿ ನೀವೆಲ್ಲ ನಿಮ್ಗೆ ಉದ್ಯೋಗ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಾವೇನು ಅವ್ರ ಹತ್ರ ಯಾವ ಕೆಲಸಕ್ಕೆ ಹೋಗೋಣ? ಇವತ್ತು ಕಂಪ್ನಿ ಮಾಡಿ 10 ವರ್ಷ ಆಗುತ್ತೆ. ಅವರು ಜಮೀನಿಗೆ ತಗೊಂಡು 10 ವರ್ಷ ನಾವು ಎಲ್ಲಿ ಹೋಗ್ಬೇಕು? ಕೆಲಸ ಇಲ್ಲದೆ ನಾವೇನಲ್ಲಿ ಇನ್ನೊಬ್ಬರು ಇದಕ್ಕೆ ಹೋಗೋಣ? ನಾವು ಅನ್ನ ಬೆಳೆಯೋರು ಏನಾಗಬೇಕು? ಅದಕ್ಕೋಸ್ಕರ ನಾವು ಹೇಳ್ತಾ ಇದ್ರೆ ಯಾವುದೇ ಕಾರಣಕ್ಕೂ ಭೂಮಿ ಮಾತ್ರ ಕೊಡೋದಿಲ್ಲ. ಕರೋನಾ ಟೈಮಲ್ಲಿ ಕೆಲಸ ಇಲ್ಲ, ಎಲ್ಲರೂ ಕಂಪ್ನಿಗಳೆಲ್ಲ ಬಾಕ್ಲ ಹಾಕಿದ್ರು. ಅವತ್ತು ಯಾರು ಅನ್ನ ಕೊಟ್ಟರು? ರೈತರು ಯಾರು ಮನೇಲಿ ಹೋಗಿ ಬಾಕ್ಲ ಹಾಕೊಂಡು ಅವತ್ತು ದುಡ್ದು ದೇಶಕ್ಕೆ ಅವತ್ತು ಅನ್ನ ಕೊಟ್ಟರು. ಅವತ್ತು ಲಾಕ್ಡೌನ್ ಮಾಡಿದಾಗನು ಕಂಪ್ನಿಗಳವ್ರು ಏನು ಕೊಟ್ಟರು ಅವತ್ತು ಹೇಳಿ? ಯಾವ ಕಂಪ್ನಿಗಳವ್ರು ಏನಾದ್ರು ಲಾಕ್ಡೌನ್ ಟೈಮಲ್ಲಿ ಊಟ ಹಾಕಿದ್ರ? ಯಾರಿಗಾದ್ರೂ ಒಂದು ಸಂಬಳ ಕೊಟ್ರ ಅವರು? ಆದ್ರೆ ನಮ್ಮ ರೈತರು ಅವತ್ತು ಕೆಲಸನೂ ಕೊಟ್ಟರು, ಅನ್ನನೂ ಹಾಕಿದ್ರು. ಅದನ್ನ ಕೊಟ್ರು ಅವ್ರಿಗೆ. ಎಷ್ಟೋ ಜನ ತರಕಾರಿ ದಾನವಾಗಿ ಕೊಟ್ಟು ಬಂದ್ರೆ ರೈತರು ಕೊಡಿದ್ರೆ ಯಾವ ಕಂಪ್ನಿಗಳು ಕೊಟ್ರೆ ಇವ್ರಿಗೆ? ನಾನು ಅದನ್ನೇ ಕೇಳ್ತಾ ಇದ್ದೆ ಮಾನ್ಯ ಸಚಿವ್ರ ಹತ್ರ ಕೇಳ್ತಾ ಇರೋದು ಏನಂದ್ರೆ, ತರಕಾರಿ ನಾವು ಬಿಟ್ಟು ಯಾರು ಬೆಳೆದು ಕೊಟ್ಟರು, ರೈತರು ಬಿಟ್ಟು ಯಾರಾದ್ರು ಬೆಳ್ಕೊಟ್ಟಿದ್ರೆ ಹೇಳಿ ಅವರು. ಕಂಪ್ಯೂಟರ್ಗಳನ್ನ ಬೆಳಿತಾರ? ನೀವು ಸುಮ್ಮನೆ ಅಲ್ಲಿ ಕುತ್ಕೊಂಡು ಇಲ್ಲಿ 400 ಎಕರೆ ಇರೋದು 50 ಎಕರೆ ಇರೋದು ಅಂತೇಳಿ ಬಾಯಿ ಮಾತಲ್ಲಿ ಹೇಳೋದಲ್ಲ. ಬನ್ನಿ ರೈತರ ಹತ್ರ ನಿಂತ್ಕೊಂಡ್ಲಿ, ರೈತರ ಸಭೆ ಕರೀಲಿ, ಇಲ್ಲೇ ಬಂದು ಹಳ್ಳಿಗಳಲ್ಲಿ ಹಳ್ಳಿಗಳಲ್ಲೇ ಬರಲಿ, ಅವರು ಕೇಳಲಿ, ಚರ್ಚೆ ಮಾಡಲಿ. ಹಳ್ಳಿಗಳಲ್ಲಿ ಯಾರೋ ಖಾತೆದಾರ ಅಲ್ದಿರೋರು, ಜಮೀನು ಹೋಗಿದ್ದವ್ರು ಯಾರೋ ಹೇಳ್ತಾರೋ ಅಂದ್ಬಿಟ್ಟು ಅವ್ರ ಮಾತು ಕೇಳ್ಬಿಡ್ತದ. ಖಾತೆದಾರ ಬಂದು ಕೇಳಲಿ, ಕೇಳಿ ಮಧ್ಯ ಏಜೆಂಟ್ ಮಾತು ಕೇಳಿಬಿಟ್ಟು ಅವರು ಏಜೆಂಟ್ ಮಾತು ಕೇಳಿ ಈ ತರ ನಿರ್ಣಯ ತಗೊಂತಾರೆ, ತಪ್ಪು ಅವರು. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಕೈಗಾರಿಕೆಗಳ ಸ್ಥಾಪನೆಗೆ ಭೂ ಸ್ವಾಧೀನ ಪ್ರಕ್ರಿಯೆಗೆ ಈಗಾಗಲೇ ವಿರೋಧ ವ್ಯಕ್ತವಾಗುತ್ತಿದ್ದು, ಜೊತೆಗೆ ರಾಜಕೀಯ ತಿರುವು ಸಹ ಪಡೆದುಕೊಳ್ಳುತ್ತಿರುವುದು ವಿಶೇಷವಾಗಿದೆ. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಬ್ರೀಚ್ ಶೋರ್ ಅಸ್ತಮಾ ಆಸ್ಪತ್ರೆ ಖ್ಯಾತ ವೈದ್ಯರಾದ ಡಾಕ್ಟರ್ ಮಹೇಶ್ ಎನ್ಎಸ್ ರವರಿಂದ ಶ್ವಾಸಕೋಶ ಹಾಗೂ ಅಸ್ತಮಾ ಕಾಯಿಲೆಗಳ ಚಿಕಿತ್ಸಾ ಕೇಂದ್ರ. ನಮ್ಮಲ್ಲಿ ಕೆಮ್ಮು, ಕಫ, ಉಬ್ಬಸ, ವೀಸಿಂಗ್, ಉಸಿರಾಟದ ಸಮಸ್ಯೆ, ಅತಿಯಾದ ಸೀನು, ಎದೆ ನೋವು, ನ್ಯೂಮೋನಿಯಾ, ನಿದ್ದೆಯಲ್ಲಿ ಗೊರಕೆ, ನಿದ್ರೆಯಲ್ಲಿ ಉಸಿಗಟ್ಟುವಿಕೆ ಮುಂತಾದ ಸಮಸ್ಯೆಗಳಿಗೆ ಚಿಕಿತ್ಸೆ ದೊರೆಯುತ್ತದೆ. ಪಿಎಫ್ಡಿ ಪರೀಕ್ಷೆಯಿಂದ ಧೂಮಪಾನ ಚಟ ಹಾಗೂ ಅಲರ್ಜಿ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಶ್ವಾಸಕೋಶದಲ್ಲಿನ ನ್ಯೂನ್ಯತೆ ಬಗ್ಗೆ ತಿಳಿದು ಚಿಕಿತ್ಸೆ ನೀಡಲಾಗುವುದು. ಸಮಯ 10:30 ಮಧ್ಯಾಹ್ನ 2:30 ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362409759. ವಿಳಾಸ ಬಾಲಾಜಿ ಟಾಕೀಸ್ ಮುಂಭಾಗ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ಮಂಜುನಾಥ ಬೋರ್ವೆಲ್ಸ್, ಸ್ಥಳ
HP ಪೆಟ್ರೋಲ್ ಬಂಕ್ ಮುಂಭಾಗ ಸಾಯಿ ನೇಹಾ ಬಿಲ್ಡಿಂಗ್, ವಾಪಸಂದ್ರ ಹತ್ತಿರ NH44 BB ರಸ್ತೆ, ಚಿಕ್ಕಬಳ್ಳಾಪುರ. ಕರ್ನಾಟಕ ಅಂತರ್ಜಲ ಪ್ರಾಧಿಕಾರದಿಂದ ಮಾನ್ಯತೆ ಪಡೆದಿದ್ದು, ನಮ್ಮ ಸೇವೆಯ ಗುಣಮಟ್ಟದ ಖಾತ್ರಿಯಿಂದ ಸರ್ಕಾರಿ ಡ್ರಿಲ್ಲಿಂಗ್ ಲೈಸೆನ್ಸ್ ಸಹ ಪಡೆದಿರುತ್ತೇವೆ. ಬೋರ್ವೆಲ್ ಯಂತ್ರಗಳು ನವೀನ ತಂತ್ರಜ್ಞಾನದ ಸೆನ್ಸಾರ್ ಸಿಸ್ಟಮ್ ಒಳಗೊಂಡಿದ್ದು, ವೈಜ್ಞಾನಿಕವಾಗಿ ಬೋರ್ವೆಲ್ ಪಾಯಿಂಟ್ ಅನ್ನು ಗುರುತಿಸಿಕೊಡಲಾಗುವುದು. ಅಷ್ಟೇ ಅಲ್ಲ, ಕಾಲರ್ ಚಾರ್ಜ್ ಇಲ್ಲದೆ ಮಾರುಕಟ್ಟೆಗಿಂತ ಕಡಿಮೆ ದರದಲ್ಲಿ ಬೋರ್ವೆಲ್ ಕೊರೆಸಿಕೊಡಲಾಗುವುದು. ವಿಶೇಷ ಸೂಚನೆ: ಕೊರೆಸಿದ ಬೋರ್ವೆಲ್ನಲ್ಲಿ 1 ತಿಂಗಳೊಳಗೆ ಸಮಸ್ಯೆ ಕಂಡುಬಂದಲ್ಲಿ ಉಚಿತ ಸರ್ವಿಸ್ ಲಭ್ಯ. ಷರತ್ತುಗಳು ಅನ್ವಯ. ಇನ್ನೇಕೆ ತಡ? ಹಿಂದೆ ಸಂಪರ್ಕಿಸಿ 9448209106, 9448909106. ಶ್ರೀ ರೇವಣ ಸಿದ್ದೇಶ್ವರ ಎಜುಕೇಷನ್ ಟ್ರಸ್ಟ್ನ ಶ್ರೀ ರೇವಣ ಸಿದ್ದೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಚೊಕ್ಕನಹಳ್ಳಿ, ಚಿಕ್ಕಜಾಲ ಹೋಬಳಿ, ಬೆಂಗಳೂರು ನಾರ್ತ್, ಅಪ್ರೂವ್ಡ್ ಬೈ AICTE, ನ್ಯೂ ಡೆಲ್ಲಿ, ಗವರ್ನಮೆಂಟ್ ಆಫ್ ಕರ್ನಾಟಕ ಅಂಡ್ ಅಫಿಲಿಯೇಟೆಡ್ ಟು VTU, ಬೆಳಗಾಂ. ನಮ್ಮಲ್ಲಿ ಉತ್ತಮ ಕಲಿಕಾ ವಾತಾವರಣ, ಉತ್ತಮ ಕ್ಲಾಸ್ ರೂಮ್ಸ್, ಅನುಭವಿ ಶಿಕ್ಷಕ ವೃಂದ, ಫ್ರೀ ಪ್ಲೇಸ್ಮೆಂಟ್ ಆಕ್ಟಿವಿಟೀಸ್ ಅಂದ್ರೆ ಇಂಟರ್ನ್ಶಿಪ್, ವರ್ಕ್ಶಾಪ್, ಇಂಡಸ್ಟ್ರೀಸ್ ವಿಸಿಟ್ಸ್, ಪ್ಲೇಸ್ಮೆಂಟ್ ಟ್ರೈನಿಂಗ್ ಪ್ರೋಗ್ರಾಮ್ಸ್, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಆದ್ಯತೆ, ಡಿಜಿಟಲ್ ಲೈಬ್ರರಿ, ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ, ಸಿಸಿ ಕ್ಯಾಮೆರಾಗಳ ಕಣ್ಗಾವಲಿನಲ್ಲಿ ಕ್ಯಾಂಪಸ್, ಉತ್ತಮ ಕ್ಯಾಂಟೀನ್ ವ್ಯವಸ್ಥೆ ಹೊಂದಿದ್ದು, ಬೆಂಗಳೂರಿನಾದ್ಯಂತ ಸಾರಿಗೆ ವ್ಯವಸ್ಥೆಯನ್ನ ಒಳಗೊಂಡಿದೆ. ಶ್ರೀ ರೇವಣ ಸಿದ್ದೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972856004. ಡಾಕ್ಟರ್ ಮಿಥುನ MN, ಚರ್ಮರೋಗ ತಜ್ಞರು, ಡರ್ಮೆಟಾಲಜಿಸ್ಟ್ ಅಂಡ್ ಕಾಸ್ಮೆಟಾಲಜಿಸ್ಟ್. ಸ್ಥಳ: ಶ್ರೀ ವಿನಾಯಕ ಕ್ಲಿನಿಕ್, ಶೇಷಾದ್ರಿ ಮೆಡಿಕಲ್ಸ್ ಮೇಲೆ, ಸಿವಿಲ್ ಬಸ್ ನಿಲ್ದಾಣ ಮುಂಭಾಗ, ಕೋರ್ಟ್ ರಸ್ತೆ, ಚಿಕ್ಕಬಳ್ಳಾಪುರ. ಸಂದರ್ಶನದ ಸಮಯ: ಪ್ರತಿ ಸೋಮವಾರ ಹಾಗೂ ಗುರುವಾರ ಮಧ್ಯಾಹ್ನ 1 ಗಂಟೆಯಿಂದ 4 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9845431707. ಪುಟಾಣಿ ವಿದ್ಯಾರ್ಥಿಗಳು ತಮ್ಮ ನೆಚ್ಚಿನ ಶಿಕ್ಷಕರೊಬ್ಬರ ನಿವೃತ್ತಿಯ ವಿಷಯ ತಿಳಿದು ಬಿಕ್ಕಿ ಬಿಕ್ಕಿ ಅತ್ತು ಶಾಲೆ ಬಿಟ್ಟು ಹೋಗದಿರುವಂತೆ ಬೇಡಿಕೊಂಡ ಮನಕೊಲಕುವ ಘಟನೆ ನಡೆದಿದೆ. ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಹೀಗೆ ಶಿಕ್ಷಕರೊಬ್ಬರನ್ನ ಪುಟಾಣಿ ಮಕ್ಕಳು ಸುತ್ತುವರೆದು ತಬ್ಬಿಕೊಂಡು ಕಣ್ಣಂಚಲ್ಲಿ ನೀರಿರಿಸಿ ರೋಧಿಸುತ್ತಿರುವ ದೃಶ್ಯಗಳು ಕಂಡುಬಂದದ್ದು ಗೌರಿಬಿದನೂರು ನಗರದ 1ನೇ ವಾರ್ಡ್ ನಾಗಯ್ಯ ರೆಡ್ಡಿ ಬಡಾವಣೆಯ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ. ಇಲ್ಲಿಯ ಶಿಕ್ಷಕ ಎನ್ ನಾಗರಾಜ್ ನಿವೃತ್ತಿಯಾದ ಕಾರಣ ಬೇಸರಗೊಂಡ ಮಕ್ಕಳು ತರಗತಿಯಲ್ಲೇ ತಬ್ಬಿಕೊಂಡು ಶಾಲಾ ಮಕ್ಕಳು ಕಣ್ಣೀರಿಟ್ಟಿದ್ದಾರೆ. ಇನ್ನು ಶಾಲೆಯಲ್ಲಿ ನಿವೃತ್ತರಾದ ಶಿಕ್ಷಕರಿಗೆ ಶಾಲೆಯಿಂದ ಸನ್ಮಾನ ಕಾರ್ಯಕ್ರಮ ಆಯೋಜನೆ ಮಾಡಿದ್ದರು. ಕಾರ್ಯಕ್ರಮದಲ್ಲಿ ತಾಲೂಕಿನ ಶಿಕ್ಷಕ ವೃಂದದವರು ಎನ್ ನಾಗರಾಜ್ ಅವರಿಗೆ ಸನ್ಮಾನ ಮಾಡಿದ್ದಾರೆ. ಕಾರ್ಯಕ್ರಮ ಮುಗಿಸಿ ಕೊಠಡಿಯಿಂದ ಹೊರಬರುತ್ತಿದ್ದಂತೆಯೇ ಶಿಕ್ಷಕರನ್ನ ಬಿಗಿದಪ್ಪಿಕೊಂಡು ಕೈ ಮುಗಿದು ನಮ್ಮ ಶಾಲೆಯಿಂದ ಹೋಗಬೇಡಿ, ನೀವು ಇಲ್ಲಿಯೇ ಇರಿ ಎಂದು ಕಣ್ಣೀರು ಹಾಕಿದ್ದಾರೆ. ಅಲ್ಲದೆ ತಾವು ಶಾಲೆಯನ್ನ ತೊರೆದು ಹೋಗದಿರುವಂತೆ ಕೈ ಮುಗಿದು ಬೇಡಿಕೊಂಡಿದ್ದಾರೆ. ಈ ದೃಶ್ಯವಂತೂ ಎಂತಹವರನ್ನ ಮನ ಕಲಕುವಂತೆ ಮಾಡುತ್ತದೆ.
ಇದೇ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕ ಎನ್ ನಾಗರಾಜ್ ಅವರು ಮಾತನಾಡಿ, ಈ ಶಾಲೆಯಲ್ಲಿ ನಾನು 8 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದು ಈ ದಿನ ನಿವೃತ್ತಿ ಪಡೆದಿದ್ದೇನೆ. ಆದರೆ ಶಾಲೆ ಮಕ್ಕಳಿಂದ ದೂರ ಹೋಗುವುದರಿಂದ ತುಂಬಾ ಮನಸ್ಸಿಗೆ ನೋವು ಉಂಟು ಮಾಡಿದೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. 8 ವರ್ಷ ಆಯಿತು. ಇವತ್ತು ಭಾವುಕರಾದಲ್ಲಿ ಅದಕ್ಕೆ ಏನಂತ ಹೇಳ್ತಾರೆ? ಎಷ್ಟು ವರ್ಷದಿಂದ ಇವರು ನಿಮಗೂ ಮತ್ತು ನಿಮ್ಮ ಮಕ್ಕಳಿಗಿರೋಂಥ ಬಾಂಧವ್ಯ ಏನು ಸಲ್ಲಿ? ಅವ್ರು ಯಾಕೆ ಹತ್ರ ಅಂದರೆ ಅವ್ರಿಗೂ ನಮ್ಗೆ ಅಟ್ಯಾಚ್ಮೆಂಟ್ ಆಗಿತ್ತು. ಮತ್ತೆ ಯಾಕೆ ಆ ಥರ ಅಂತ ಪಾಠ ಮಾಡೋದ್ರಲ್ಲಿ ಅವ್ರ ಭಾವನೆಗಳು, ವರ್ತನೆಗಳು, ಆಮೇಲೆ ಅವ್ರನ್ನ ಅಷ್ಟೇ ಪ್ರೀತಿಯಿಂದ ನೋಡ್ಕೊಂಡಿದ್ವಿ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಸರ್? 8 ವರ್ಷ ಆಯಿತು. 8 ವರ್ಷ ಆಯಿತು. ಇಲ್ಲಿ ಚಟುವಟಿಕೆ ಏನೇನು ಮಾಡ್ತಾ ಇದ್ರಿ ಸರ್ ಅವ್ರ ಮಕ್ಕಳಿಗೆ? ಅವ್ರಿಗೆ ಪ್ರತಿಯೊಂದು ಕೋಲಾಟ ಹಾಕ್ಸ್ತೀವಿ, ಪಾಠ ಮಾಡ್ತೀವಿ, ಆಮೇಲೆ ಆಕ್ಟಿವಿಟೀಸ್ ಮಾಡ್ತೀವಿ, ಆಮೇಲೆ ಆಕ್ಟಿವಿಟೀಸ್ ಬುಕ್ಸ್ ಬರೆಸ್ತೀವಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಎಲ್ಲ ಕಾರ್ಯಕ್ರಮಗಳು ಮಾಡ್ತೀವಿ. ಒಟ್ನಲ್ಲಿ ಶಿಷ್ಯ ಹಾಗೂ ಗುರುವಿನ ಸಂಬಂಧ ಜನ್ಮ ಜನ್ಮದ ಅನುಬಂಧವಿದ್ದಂತೆ ಪುಟ್ಟ ಮಕ್ಕಳು ತಮ್ಮ ನೆಚ್ಚಿನ ಗುರುವಿನ ಮೇಲಿನ ಪ್ರೀತಿಯನ್ನ ಪುಟಾಣಿ ಮಕ್ಕಳು ಈ ಪರಿಯಾಗಿ ತೋರಿಸಿರುವುದು ಪ್ರತಿಯೊಬ್ಬರ ಮನ ಮುಟ್ಟುವಂತಿರುವುದಂತೂ ನಿಜ. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿಯ ಬಳಿ ತಾಲೂಕು ಅಧಿಕಾರಿಗಳ ಜೊತೆ ಸಾರ್ವಜನಿಕ ಕುಂದುಕೊರತೆ ಅಹವಾಲು ಸಭೆ ಲೋಕಾಯುಕ್ತ ಪೊಲೀಸ್ ಉಪಾಧೀಕ್ಷಕರಾದ ವೀರೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ನಡೆಯಿತು. ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿ ಆವರಣದಲ್ಲಿ ಕರ್ನಾಟಕ ಲೋಕಾಯುಕ್ತ ಅಧಿಕಾರಿಗಳು ತಾಲೂಕು ಮಟ್ಟದ ಅಧಿಕಾರಿಗಳ ಜೊತೆ ಸೇರಿ ಸಾರ್ವಜನಿಕ ಕುಂದುಕೊರತೆ ಅಹವಾಲು ಸಭೆ ನಡೆಸಿದ್ದಾರೆ. ಲೋಕಾಯುಕ್ತ ಪೊಲೀಸ್ ಉಪಾಧೀಕ್ಷಕರು ವೀರೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಸಾರ್ವಜನಿಕರು ತಮ್ಮ ಅಹವಾಲುಗಳನ್ನು ಸರದಿ ಸಾಲಿನಲ್ಲಿ ನಿಂತು ಒಬ್ಬೊಬ್ಬರಾಗಿ ಅಹವಾಲುಗಳನ್ನು ಕೊಟ್ಟು ಬಗೆಹರಿಸಿಕೊಡುವಂತೆ ಮನವಿ ಮಾಡಿದ್ದಾರೆ. ಹಾಗೆ ತಾಲೂಕು ಮಟ್ಟದ ಕೆಲ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆರೋಪಿಸಿದ್ದಾರೆ. ಸ್ಥಳದಲ್ಲೇ ಆಗುವ ಕೆಲಸಗಳನ್ನು ಅಧಿಕಾರಿಗಳಿಗೆ ಹೇಳಿ ಪರಿಹರಿಸಿದ್ದಾರೆ. ಸಣ್ಣ ಕೈಗಾರಿಕಾ ಇಲಾಖೆಯಲ್ಲಿ ಸುಮಾರು 10-15-20 ವರ್ಷದಿಂದ ಒಂದೇ ಒಬ್ಬರೇ ಇದ್ದಾರೆ. ಅಲ್ಲಿ ಅವರು ಬದಲಾವಣೆ ಆಗಬೇಕು ಅಂತ ಬದಲಾವಣೆ ಒಬ್ಬರೇ ಇದ್ದಾರೆ ಅನೇಕ ಇದ್ದಾರೆ. ಆಮೇಲೆ ಈ CME ಎಲ್ಲ ಬರ್ತಿದ್ದಾರೆ. ಅದೇ PME ಯಾರು ಸಬ್ಸಿಡಿ ಸಾಲ ತಗೊಂಡಿದ್ದಾರೆ ಎಲ್ಲನೂ ಕಂಪ್ಲೀಟು ಮುಚ್ಕೊಂಡ್ಬಿಟ್ಟಿದ್ದಾರೆ. ಸಬ್ಸಿಡಿ ಸಾಲ ಅವರು ಏನೋ ಲಂಚ ಕೊಟ್ಟು ಇದು ಮಾಡಿಬಿಟ್ಟು ಕೊಡ್ಲಿಕ್ಕೆ ಆಗುತ್ತೆ ನೋಡಿ. ಏನು ಸಮಸ್ಯೆ ಯಾಕೆ ಇಲ್ಲ ನಿಮಗೆ? ಯಾಕೆ ಆಯ್ತು, ಬನ್ನಿ ಮಾಹಿತಿ ನನ್ನ ಆಫೀಸಿಗೆ ಬನ್ನಿ. ಆಯ್ತಾ, ಹೆಚ್ಚು ಸಹಕಾರ ಬೇಕು ಆಫೀಸಿಗೆ ಎಲ್ಲ ಇಲ್ಲಿ ಕೂಡ ತೀರ್ಮಾನ ಮಾಡ್ಲಿಕ್ಕೆ ಆಗಲ್ಲ. ಇನ್ನು ಲೋಕಾಯುಕ್ತ ಪೊಲೀಸ್ ಉಪ ಅಧೀಕ್ಷಕರು ವೀರೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಕೇವಲ 16 ಅಹವಾಲು ಸ್ವೀಕಾರ ಮಾಡಿದ್ದಾರೆ. ಅಧಿಕಾರಿಗಳಿಂದ ಸಾರ್ವಜನಿಕರಿಗೆ ಸರಿಯಾದ ಮಾಹಿತಿ ಕೊರತೆಯಿಂದ ಸಭೆಗೆ ಯಾರು ಸಮಸ್ಯೆಗಳನ್ನು ಒತ್ತಿಕೊಂಡು ಬರದೇ ಇರುವುದು ಎದ್ದು ಕಾಣುತ್ತಿತ್ತು. ಕೇವಲ ಬೆರಳೆಣಿಕೆಯಷ್ಟು ಜನ ಮಾತ್ರ ಸಭೆಗೆ ಬಂದು ತಮ್ಮ ಅಹವಾಲುಗಳನ್ನು ನೀಡಿದ್ದಾರೆ. ಈ ದಿನ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಮಾನ್ಯ ಲೋಕಾಯುಕ್ತ ಸಾಹೇಬರ ನಿರ್ದೇಶನದಂತೆ ಸಾರ್ವಜನಿಕ ಕುಂದುಕೊರತೆ ಸಭೆಯನ್ನು ಹಮ್ಮಿಕೊಂಡಿದ್ವಿ. ಈ ಸಭೆಗೆ ತಾಲೂಕಿನ ಎಲ್ಲ ಅಧಿಕಾರಿಗಳು ಭಾಗವಹಿಸಿದ್ದು, ಸಾರ್ವಜನಿಕರು ಸಹ ಭಾಗವಹಿಸಿದ್ದಾರೆ. ಒಟ್ಟು 16 ಅರ್ಜಿಗಳನ್ನು ಸ್ವೀಕರಿಸಿದ್ದೀವಿ. ಕಂದಾಯ ಇಲಾಖೆಗೆ 8 ಅರ್ಜಿ, ನಗರಸಭೆಗೆ 6 ಅರ್ಜಿ, ಇನ್ನುಳಿದ ಇಲಾಖೆಗೆ 2 ಅರ್ಜಿಗಳು. ಅದರಲ್ಲಿ ಈ ಸ್ಥಳದಲ್ಲೇ ಮಾನ್ಯ ತಹಸೀಲ್ದಾರ್ ಜೊತೆಗೆ ಚರ್ಚಿಸಿ ಏನು ಅವ್ರಿಗೆ ಪೆನ್ಷನ್ ಬೇಕು ಮತ್ತು ಪಡಿತರ ಆ ಕುರಿತು 2 ಅರ್ಜಿಯನ್ನು ಇಲ್ಲಿ ಸ್ಥಳದಲ್ಲೇ ಡಿಸ್ಪೋಸಲ್ ಮಾಡಿದ್ವಿ. ಸೊ ಸಮಸ್ಯೆಗಳು ವಿಶೇಷವಾಗಿ ಕಂದಾಯ ಇಲಾಖೆಗೆ ಅದು ಖಾತಾ ಸಮಸ್ಯೆ ಮತ್ತು ಏನು ಹೊಸ ಪಡಿತರ ಚೀಟಿ ಪಡಿಬೇಕು ಅಂತಂದ ಆ ಸಮಸ್ಯೆ, ಹಾಗೆ ನಗರಸಭೆಗೆ ಕೆಲವು
ರಸ್ತೆ ಅಭಿವೃದ್ಧಿ ಆಗಬೇಕು ಮತ್ತು ಕೆಲವೊಂದು ನಿಯಮಾವಳಿಗಳನ್ನ ವಿರೋಧಿಸಿಬಿಟ್ಟು ಖಾಸಗಿ ವ್ಯಕ್ತಿಗಳು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಆ ಕುರಿತು ಅರ್ಜಿಗಳಿದೆ. ಥ್ಯಾಂಕ್ ಯು. ಜನಗಳಿಗೆಲ್ಲ ಒಂದು ಮಾಹಿತಿ ಕೊರತೆಯಿಂದ ಜನ ಕೂಡ ಯಾರು ಬಂದಿಲ್ಲ. ಬರೀ 16 ಜನ 20 ಜನ ನಾವು ಆರೋಗ್ಯ ಮಾತ್ರ ಸಿಕ್ಕಿದೆಲ್ಲ ಒಂದು ರೀತಿಯಾಗಿ ಮಾಹಿತಿ ಕೊರತೆ ಆಯಿತು. ಅದೇ ಮಾಹಿತಿ ನಾವು 4 ದಿನದ ಹಿಂದೆ ನಾವು ಸ್ಥಳೀಯ ಪತ್ರಿಕೆಗಳಲ್ಲಿ ಮತ್ತು ಸದರಿ ಆಫೀಸರ್ಸ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ವಿ ಮತ್ತು ಪತ್ರಿಕೆಯಲ್ಲೂ ಸಹ ಪ್ರಕಟಣೆ ಮಾಡಿದ್ದೀವಿ. ನಿಮ್ಮಿಂದಲೂ ಸಹ ಸ್ವಲ್ಪ ಹೆಚ್ಚು ಪ್ರಚಾರ ಬೇಕು. ನಮ್ಮದು ಉದ್ದೇಶ ಏನು, ಅದು ಪ್ರತಿಯೊಂದು ಹಳ್ಳಿಲೂ ಪ್ರತಿಯೊಬ್ಬ ನಾಗರಿಕನಿಗೆ ಯಾರು ಸಮಾಜದ ಕಟ್ಟಕಡೆಯ ವ್ಯಕ್ತಿ ಇದೆ ಅವರಿಗೆ ತಲುಪಬೇಕು, ತಾವು ಸಹಕರಿಸಬೇಕು. ಈ ವೇಳೆ ತಹಸೀಲ್ದಾರ್ ಅನಿಲ್ ಕುಮಾರ್, ಇಒ ಮಂಜುನಾಥ್, ನಗರಸಭೆ ಪೌರಾಯುಕ್ತ ಉಮಾಶಂಕರ್, ಲೋಕಾಯುಕ್ತ ಪೊಲೀಸ್ ನಿರೀಕ್ಷಕರು ಮೋಹನ್ ಮತ್ತು ಶಿವಪ್ರಸಾದ್ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಸ್ ಝೋನ್, HP ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, ಬೇಬಿ ರಸ್ತೆ, NH44, ಚಿಕ್ಕಬಳ್ಳಾಪುರ. ಇಂಜಿನ್ ಡಿಕಾರ್ಬನೈಸೇಷನ್ ವೆಚ್ಚದಲ್ಲಿ 50% ಕಡಿತ. ದ್ವಿಚಕ್ರ ವಾಹನಗಳಿಗೆ ಕೇವಲ 499 ರೂಗಳು ಮಾತ್ರ. 4 ಚಕ್ರದ ವಾಹನಗಳಿಗೆ ಕೇವಲ 999 ರೂಗಳು ಮಾತ್ರ. LCV ವೆಹಿಕಲ್ಸ್ಗಳಿಗೆ ಕೇವಲ 1499 ರೂಗಳು ಮಾತ್ರ. ಟ್ರಕ್ ಲಾರಿಗಳಿಗೆ ಕೇವಲ 1999 ರೂಗಳು ಮಾತ್ರ. ಯಾವುದೇ ಕಾರುಗಳಿಗೆ AC ಗ್ಯಾಸ್ ಫಿಲ್ಲಿಂಗ್ ಕೇವಲ 999 ರೂಗಳು ಮಾತ್ರ. ಅಲ್ಲದೆ ಕಾರುಗಳಿಗೆ 4 ಚಕ್ರಗಳನ್ನ ಖರೀದಿಸಿದಲ್ಲಿ ಫಿಟ್ಟಿಂಗ್, ಅಲೈಟ್ಮೆಂಟ್, ಬ್ಯಾಲೆನ್ಸ್ ಫ್ರೀ. ಅತಿ ಕಡಿಮೆ ದರದಲ್ಲಿ ಟೈರ್ಗಳು ದೊರೆಯುತ್ತವೆ, ಇದಕ್ಕೆ ಫಿಟ್ಟಿಂಗ್ ಫ್ರೀ. ಲಾರಿಗಳಿಗೆ ರೀಪೇಲ್ ಟೈರ್ 1 ಜೊತೆ ಮಾಡಿಸಿದ್ದಲ್ಲಿ 1 ಫ್ಲಾಪ್ ಉಚಿತ. ಇನ್ನು ನಮ್ಮಲ್ಲಿ ಯಾವುದೇ ವಾಹನಗಳ ಇನ್ಶೂರೆನ್ಸ್ ಮಾಡಿಸಿದ್ದಲ್ಲಿ ಎಮಿಷನ್ ಮತ್ತು ಅಲೈಟ್ಮೆಂಟ್ ಉಚಿತ. ನಮ್ಮ ಮನೆಯಲ್ಲಿ ನೆಮ್ಮದಿ ಇರಲಿ ಅಂತ ನಾವೇನೆಲ್ಲ ಮಾಡ್ತೀವಿ. ವಾಸ್ತು ನೋಡ್ತೀವಿ, ಹೋಮ ಹವನ ಮಾಡ್ತೀವಿ, ಮನೆ ಹೊರಗಡೆ ದೃಷ್ಟಿ ಬೊಂಬೆನೂ ಕಟ್ತೀವಿ. ಎಲ್ಲ ಸರಿ, ಆದ್ರೆ ಕಟ್ಟಡದ ಒಳಗಡೆ TMT ಕಂಬಿಗಳು ಸ್ಟ್ರಾಂಗ್ ಆಗಿರ್ಬೇಕಲ್ವಾ? ಅದಕ್ಕೆ ಇಂಡಸ್ 555 DTMT, ಪ್ಯೂರ್, ಸ್ಟ್ರಾಂಗ್, ಸೂಪರ್ ಬಾಂಡಿಂಗ್. ಇಂಡಸ್ 555 DTMT, ಪ್ಯೂರ್, ಸ್ಟ್ರಾಂಗ್, ಸೂಪರ್ ಬಾಂಡಿಂಗ್. ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. ಶ್ರೀ ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್, ಸ್ಥಳ ಬಿಬಿ ರಸ್ತೆ, NH7 ಹತ್ತಿರ, ಹೈವೇ ಬ್ರಿಡ್ಜ್, ವಾಪಸಂದ್ರ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಇಂಡಸ್ 555 DTMT, ಟಾಟಾ ಟಿಸ್ಕಾನ್, ವೈಸಾಗ್ TMT, RD TMT ಹಾಗೂ ಎಲ್ಲ ಬ್ರ್ಯಾಂಡ್ಗಳ TMT ಕಂಬಿಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಅಲ್ಲದೆ ACC ಸುರಕ್ಷಾ, ಕೋರ್ಮಂಡಲ್ ಕಿಂಗ್, ಜುವಾರಿ, ದಾಲ್ಮಿಯಾ, ಪ್ರಿಯಾ, ಮಹಾ ಸಿಮೆಂಟ್ ಸೇರಿದಂತೆ ಎಲ್ಲ ರೀತಿಯ ಬ್ರ್ಯಾಂಡ್ಗಳ ಸಿಮೆಂಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಅಷ್ಟೇ ಅಲ್ಲ, 50ಕ್ಕಿಂತ ಹೆಚ್ಚು ಸಿಮೆಂಟ್ ಚೀಲಗಳನ್ನು ಖರೀದಿಸಿದಲ್ಲಿ ಫ್ರೀ ಡೆಲಿವರಿ ಇರುತ್ತದೆ. ಆನ್ ಟೈಮ್ ಸಪ್ಲೈನಿಂದ ಗ್ರಾಹಕರ ವಿಶ್ವಾಸವನ್ನ ಗಳಿಸಿದ್ದೇವೆ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ. ಶ್ರೀ ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್, ಸ್ಥಳ ಬಿಬಿ ರಸ್ತೆ, NH7 ಹತ್ತಿರ, ಹೈವೇ ಬ್ರಿಡ್ಜ್, ವಾಪಸಂದ್ರ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9663439899 9738131184. ಇಂಡಸ್ 555 DTMT, ಪ್ಯೂರ್, ಸ್ಟ್ರಾಂಗ್, ಸೂಪರ್ ಬಾಂಡಿಂಗ್. ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಕಾವೇರಿ ಬೋರ್ವೆಲ್ಸ್. ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್ ರವರು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಮಸ್ತ ರೈತ ಬಾಂಧವರಿಗೆ ಬೋರ್ವೆಲ್ ಇತಿಹಾಸದಲ್ಲಿಯೇ ಹಿಂದೆಂದೂ ಕಾಣದ ಅತ್ಯಾಕರ್ಷಕ ರಿಯಾಯಿತಿಗಳನ್ನು ಕೊಡುತ್ತಿದ್ದಾರೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮ್ಮ ಭೂಮಿಯಲ್ಲಿಯೇ ಬೋರ್ವೆಲ್ ಪಾಯಿಂಟ್ ಮಾಡಿಕೊಟ್ಟು ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮಗೆ ಬೋರ್ವೆಲ್ ಕೊಡಿಸಿಕೊಡುತ್ತೇವೆ.
ನಮ್ಮ ರೈತ ಬಾಂಧವರಿಗೆ ಮತ್ತೊಂದು ಸಂತಸದ ಸುದ್ದಿ ಅಂದರೆ ಆಕಸ್ಮಿಕವಾಗಿ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೈಲೂರಾದಲ್ಲಿ ಬೋರ್ವೆಲ್ ನಿಂತ ಸ್ಥಳದಲ್ಲೇ ಒಟ್ಟು ಮೊತ್ತದಲ್ಲಿ ಅರ್ಧದಷ್ಟು ಹಣ ವಾಪಸ್ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ಸ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಇರೋದಿಲ್ಲ. ಮತ್ತು ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಹೆಚ್ಚಿನ ಹೊರೆಯಾಗದಂತೆ ಮಾರುಕಟ್ಟೆ ಬೆಲೆಯಲ್ಲಿ ಕೇಸಿಂಗ್ ಹಾಕಿಸಿಕೊಡುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್. ಮಕ್ಕಳ ಪ್ರಥಮ ಕಲಿಕೆ ಹಾಗೂ ಆರೈಕೆಗೆ ಉತ್ತಮ ಆಯ್ಕೆ ನ್ಯೂ ಸ್ಟಾರ್ ಫ್ರೀ ಸ್ಕೂಲ್. ಸ್ಥಳ ವಾರ್ಡ್ ನಂಬರ್ 4 ಬಿಸೈಡ್ ಗಂಗೋತ್ರಿ ವಾಟರ್ ಸಪ್ಲೈ, ದಿನ್ನೆಹೊಸಹಳ್ಳಿ ರಸ್ತೆ, ಪ್ರಶಾಂತ್ ನಗರ, ಚಿಕ್ಕಬಳ್ಳಾಪುರ. 2024-25ನೇ ಸಾಲಿಗೆ ಡೇ ಕೇರ್, ಪ್ಲೇ ಗ್ರೂಪ್, ನರ್ಸರಿ, ಎಲ್ಕೆಜಿ, ಯುಕೆಜಿ ತರಗತಿಗಳಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ನಗರ ಮತ್ತು ಗ್ರಾಮೀಣ ಭಾಗದ ಯುವತಿಯರಿಗೆ ಸುವರ್ಣಾವಕಾಶ. ನ್ಯೂ ಸ್ಟಾರ್ ಅಕಾಡೆಮಿ NTT, PTT ಹಾಗೂ MTT ಕೋರ್ಸ್ಗಳು ಚಿಕ್ಕಬಳ್ಳಾಪುರದಲ್ಲಿಯೇ ಮೊದಲ ಬಾರಿಗೆ ಪ್ರಾರಂಭವಾಗಿದೆ. 2024-25ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಕನಿಷ್ಠ ವಿದ್ಯಾರ್ಹತೆ 10ನೇ ತರಗತಿ, PUC ಅಥವಾ ಯಾವುದೇ ಪದವಿ. ವಯಸ್ಸಿನ ಮಿತಿ ಇಲ್ಲ. ವಿಶೇಷ ಸೂಚನೆ: ಕೋರ್ಸಿಗೆ ಸೇರಿದ ಅಭ್ಯರ್ಥಿಗಳಿಗೆ ಸ್ಪೋಕನ್ ಇಂಗ್ಲಿಷ್ ಹಾಗೂ ಬೇಸಿಕ್ ಗ್ರಾಮರ್ ಅನ್ನು ಉಚಿತವಾಗಿ ಹೇಳಿಕೊಡಲಾಗುವುದು. ಅಲ್ಲದೆ ಕೋರ್ಸ್ ಮುಗಿದ ನಂತರ ಕೆಲಸವನ್ನು ಸಹ ಕೊಡಿಸಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ 8660182100 ಮತ್ತು 9900965471. ಈ ಬಾರಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸ್ವಂತ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಬೇಕು. ಇದಕ್ಕೆ ಸಂಘ ಸಂಸ್ಥೆಗಳು, ತಾಲೂಕಿನ ಸಾರ್ವಜನಿಕರು ಕೈ ಜೋಡಿಸಬೇಕೆಂದು ತಹಶೀಲ್ದಾರ್ ಮಹೇಶ್ ಪತ್ರಿ ತಿಳಿಸಿದರು. ತರ ಕೂತಿರ್ತಾರೆ, ಎದ್ದು ಓಡ್ತಿರ್ತಾರೆ, ಈ ತರ ಆಗ್ಬಾರ್ದು. ಸರಿಯಾಗಲ್ಲ. ನೆಕ್ಸ್ಟ್ 15ನೇ ತಾರೀಕು ಬೆಳಗ್ಗೆ 7:15ಕ್ಕೆ ಒಪ್ಪಿಗೆ 25ಕ್ಕೆ ಒಬ್ಬ ಟೀಚರ್ ನೇಮಕ ಮಾಡಿ. ಇಟ್ಸ್ ಈಸ್ ವರ್ಕ್. 25 ಜನರೇನಪ್ಪ. ಗೌರಿಬಿದನೂರು ತಾಲೂಕು ಆಡಳಿತದಿಂದ ನಗರದ ಹೊರವಲಯದಲ್ಲಿರುವ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿ ತಹಶೀಲ್ದಾರ್ ಮಹೇಶ್ ಪತ್ರಿ ಮಾತನಾಡಿ, ಬ್ರಿಟಿಷರಿಂದ 200 ವರ್ಷಗಳ ಆಳ್ವಿಕೆಯಿಂದ ಮುಕ್ತಗೊಂಡ ನಂತರ ನಾವು 1947 ಆಗಸ್ಟ್ 15ರಂದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ. ಈ ಶುಭ ದಿನದಂದು ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಸ್ವಂತ ಹಬ್ಬದಂತೆ ಆಚರಣೆ ಮಾಡಿಕೊಳ್ಳಬೇಕು ಎಂದು ತಿಳಿಸಿದರು. ಈ ಬಾರಿ ಸ್ವಾತಂತ್ರ್ಯ ದಿನಾಚರಣೆಗೆ ಎಲ್ಲಾ ಸಂಘಟನೆಗಳು ಕೈಜೋಡಿಸಬೇಕು. ಶಾಲಾ ಮಕ್ಕಳು, ಅವರ ಪೋಷಕರು, ಊರಿನ ನಾಗರಿಕರು ದಿನಾಚರಣೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಇಂದು ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಆಗಸ್ಟ್ 15ರಂದು ನಡೆಯುವ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಇವತ್ತು ನಾವು ಪೂರ್ವಭಾವಿ ಸಭೆಯನ್ನು ನಾವು ಹಮ್ಮಿಕೊಂಡಿದ್ವಿ. ಇದರಲ್ಲಿ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು, ಆಮೇಲೆ ನಮ್ಮ ವಿವಿಧ ಸಂಘ ಸಂಸ್ಥೆಗಳ ಎಲ್ಲ ಪದಾಧಿಕಾರಿಗಳು ಕೂಡ ಹಾಜರಿದ್ದರು, ಮುಖಂಡರು ಕೂಡ ಹಾಜರಿದ್ದರು. ಆಗಸ್ಟ್ 15ರಂದು ಯಾವ ಥರ ನಾವು ಕಾರ್ಯಕ್ರಮನ ಆಯೋಜನೆ ಮಾಡಬೇಕು, ಅದಕ್ಕೆ ಏನೇನು ಸಲಹೆ ಸೂಚನೆಗಳನ್ನು ಎಲ್ಲವನ್ನೂ ಕೊಟ್ಟಿದ್ದಾರೆ. ಸೊ ಅದರಂತೆ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಕೂಡ ನಾವು ಒಂದೊಂದು ಕರ್ತವ್ಯವನ್ನು, ಒಂದೊಂದು ಏನೇನು ಜವಾಬ್ದಾರಿಯನ್ನು ವಹಿಸ್ಕೊಂಡು ಇವತ್ತು ಅಚ್ಚುಕಟ್ಟಾಗಿ ನಾವು ಅತ್ಯಂತ ವಿಜೃಂಭಣೆಯಿಂದ ಮಾಡಬೇಕಂತ ನಾವೆಲ್ಲನೂ ಕೂಡ ತೀರ್ಮಾನಿಸಿದ್ದೇವೆ. ಎಲ್ರಿಗೂ ಏನು ಇವತ್ತು ಅಟೆಂಡ್ ಆಗಿದ್ದೀರಿ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ನಾನು ಸಾರ್ವಜನಿಕರೇ ಏನು ಕೇಳೋದಂದರೆ, ಒಂದು ಸ್ವಾತಂತ್ರ್ಯ ದಿನಾಚರಣೆ ಅಂದರೆ ಅದೊಂದು ಹಬ್ಬ ಇದ್ದಂತೆ. ಅದು ಕೇವಲ ಅಧಿಕಾರಿಗಳಿಗೆ ಅಥವಾ ಕೇವಲ ಸಂಘ ಸಂಸ್ಥೆಗಳು ಮತ್ತು ಸಂಘಟನೆಗಳಿಗೆ ಮಾತ್ರ ಸೀಮಿತವಾದದ್ದಲ್ಲ. ನಾವು ಎಷ್ಟೋ ಸಲ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸ್ಬೇಕಾದ್ರೆ ಕೇವಲ ಮಕ್ಕಳು ಇರ್ತಾರೆ, ಇಲ್ಲಿ ಶಾಲೆ ಕಾಲೇಜ್ ಆಗಿರ್ಬೋದು, ಕೇವಲ ಮಕ್ಕಳು ಇರ್ತಾರೆ. ಆದರೆ ಈ ಸಲ ತಾವೆಲ್ಲರೂ ಕೂಡ ನಾಗರಿಕರು ಬಂದು ತಾವೆಲ್ಲರೂ ಹಾಜರಾಗಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿದ್ದೇ ಆದಲ್ಲಿ ಅದಕ್ಕೆ ನಿಜವಾದ ಒಂದು ಅರ್ಥ ಬರುತ್ತೆ. ಆದ್ದರಿಂದ ನಾನು ಸಾರ್ವಜನಿಕರಲ್ಲಿ ಮನವಿ ಏನು ಮಾಡ್ತೀನಿ ಅಂದರೆ, ತಾವೆಲ್ಲರೂ ಕೂಡ ಪಾಲ್ಗೊಳ್ಳಿ, ಇದನ್ನು ಸಕ್ಸಸ್ ಮಾಡಿ ಅಂತ ನಮ್ಮನ್ನೆಲ್ಲ ಕೇಳ್ತೀನಿ. ಅಡ್ವಾನ್ಸ್ ಆಗಿ ತಮಗೆಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಸಭೆಯಲ್ಲಿ ಪೌರಾಯುಕ್ತೆ DM ಗೀತಾ, BEO ಶ್ರೀನಿವಾಸ್ ಮೂರ್ತಿ, EO ಹೊನ್ನಯ್ಯ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ದರು. KP ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು.
ಕರ್ನಾಟಕ ಸಂಭ್ರಮ 50ರ ಅಂಗವಾಗಿ ಕನ್ನಡ ಜ್ಯೋತಿ ರಥಯಾತ್ರೆಯು 5 ದಿನಗಳ ಕಾಲ ಕೋಲಾರ ಜಿಲ್ಲೆಯಾದ್ಯಂತ ಎಲ್ಲಾ ತಾಲೂಕುಗಳಲ್ಲಿ ಸಂಚರಿಸಲಿದೆ. ಕರ್ನಾಟಕ ಸಂಭ್ರಮ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಅಭಿಯಾನದ ಅಂಗವಾಗಿ ಕನ್ನಡ ಜ್ಯೋತಿ ರಥಯಾತ್ರೆಯನ್ನು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರಕ್ಕೆ ಆಗಮಿಸಿತು. ವಿವಿಧ ಕಲಾ ತಂಡಗಳು, ಕನ್ನಡ ಅಭಿಮಾನಿಗಳು, ತಾಲೂಕು ಆಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಶಾಲಾ ವಿದ್ಯಾರ್ಥಿಗಳು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಿಬ್ಬಂದಿ ಕಲಶ ಹೊತ್ತು ಪುಷ್ಪ ಮಳೆ ಸುರಿಸುತ್ತಾ ಅದ್ಧೂರಿಯಾಗಿ ಸ್ವಾಗತಿಸಿದರು. ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಕನ್ನಡ ಜ್ಯೋತಿ ರಥ ಸಾಗಿ ನಂತರ ಮುಳಿಬಾಗಿಲು ತಾಲೂಕಿಗೆ ರಥ ತೆರಳುವಂತಹ ವೇಳೆ ಅದ್ಧೂರಿಯಾಗಿ ಬೀಳ್ಕೊಡುಗೆ ನೀಡಿದರು. ಎನ್ಎಂ ಸುರೇಶ್, ಎಂಎಂಟಿವಿ ನ್ಯೂಸ್, ಶ್ರೀನಿವಾಸಪುರ. ಬಾಗೇಪಲ್ಲಿ ತಾಲೂಕಿನ ಗಂಟಂವಾರಿಪಲ್ಲಿ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಶಿಕ್ಷಕ ಪಿಎನ್ ನಾರಾಯಣಸ್ವಾಮಿಗೆ ಶಿಕ್ಷಕರು, ವಿದ್ಯಾರ್ಥಿಗಳು ಶಾಲು ಹೊದಿಸಿ ಫಲಪುಷ್ಪ ನೀಡಿ ಸನ್ಮಾನಿಸಿದರು. ಮುಖ್ಯ ಶಿಕ್ಷಕಿ ಜಿ ರಾಮಸುಬ್ಬಮ್ಮ ಮಾತನಾಡಿ, ಗಂಟಂವಾರಿಪಲ್ಲಿಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ 14 ವರ್ಷಗಳ ಕಾಲ ನಿರಂತರ ಸೇವೆ ಸಲ್ಲಿಸಿ ಅತ್ಯಂತ ಶಿಸ್ತಿನ ಶಿಕ್ಷಕರಾದ ಪಿ ನಾರಾಯಣಸ್ವಾಮಿ ಎಂದರೆ ಮಕ್ಕಳಿಗೆ ಅಚ್ಚುಮೆಚ್ಚು. ಅಲ್ಲದೆ ಮಕ್ಕಳ ಪೋಷಕರಿಗೂ ಪ್ರೀತಿಪಾತ್ರ ಶಿಕ್ಷಕರಾಗಿದ್ದರು. ಶಾಲೆಯಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಪ್ರತಿ ವರ್ಷ ಉತ್ತಮ ಫಲಿತಾಂಶಕ್ಕಾಗಿ ಶ್ರಮಿಸಿ ಶಾಲೆಗೆ ಒಳ್ಳೆಯ ಹೆಸರು ಬರುವಂತೆ ನೋಡಿಕೊಳ್ಳುತ್ತಿದ್ದ ಶಿಕ್ಷಕರಾಗಿದ್ದರು ಎಂದು ಹೇಳಿದರು. 14 ವರ್ಷ ನಾವೆಲ್ಲ ಕೂಡ ಒಟ್ಟಿಗೆ ಸಹ ಶಿಕ್ಷಕರಾಗಿ ಒಂದು ರೂಮಲ್ಲಿ ಇದ್ದವರು. ಅದಕ್ಕೆ ಕಾರಣ ಅಂತ ಹೇಳಿದ್ರು 4 ವರ್ಷದಿಂದ ನನ್ನ ಸಪರೇಟ್ ಮಾಡಿಬಿಟ್ರು ಅವರು. ಅದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ನಾನು ಪ್ರಮೋಷನ್ ಆಗಿ ಈ ಚೇಂಬರ್ಗೆ ಬರಬೇಕಾಗಿತ್ತು. ಅದಕ್ಕೂ ಮುಂಚೆ ನಾವೆಲ್ಲ ಕೂಡ ಒಟ್ಟಿಗೆನೆ ಪ್ರತಿಯೊಂದು ಕಷ್ಟ ಸುಖಗಳಲ್ಲಿ, ನೋವು ನಲಿವುಗಳಲ್ಲಿ ಎಲ್ಲ ಶೇರ್ ಮಾಡಿಕೊಂಡು ತುಂಬಾ ಚೆನ್ನಾಗಿ ನಾವು ಪ್ರೀತಿಯಿಂದ ಸಂತೋಷವಾಗಿದ್ದವ್ರು. ನಾವು ಅವರು ನಮಗೆ ಒಂದು 8 ತಿಂಗಳ ಕಾಲ ಅಥವಾ 9 ತಿಂಗಳ ಕಾಲ ನಮ್ಮ ಮುಖ್ಯ ಶಿಕ್ಷಕರು ಆಗಿದ್ರು. ನಿಮಗೆ ಗೊತ್ತಿಲ್ಲ ಪಾಪ, ನನಗೂ ಹೆಚ್ಚಮ್ಮ ಆಗಿದ್ದವರು. ಯಾಕೆ ಅಂತಂದ್ರೆ ಅವರಲ್ಲಿ ಆ ಸಾಮರ್ಥ್ಯ ಇತ್ತು. ಹಾಗಾಗಿ ಅವರಿಗೆ ನಾವೆಲ್ಲ ಸೇರಿ, ಸರ್ ನೀವು ಮುಖ್ಯ ಶಿಕ್ಷಕರಾಗಿ ನಿಭಾಯಿಸ್ತೀರಾ ಅಂತ ಹೇಳ್ಬಿಟ್ಟು ಅವರಿಗೆ ನಾವು ಮುಖ್ಯ ಶಿಕ್ಷಕರ ಪಟ್ಟಣ ಕಟ್ಟಿದ್ವಿ. ಆ ಒಂದು ದಿನಗಳಲ್ಲಿ ನಾವೆಲ್ಲ ಕೂಡ ತುಂಬಾ ಖುಷಿಯಾಗಿ ಅವರಿಗೆ ಸಹಕಾರನ ಕೊಟ್ಟಿದ್ದೀವಿ ನಾವು. ಅದೇ ರೀತಿ ನನಗೂ ನಾನು ಹೆಚ್ಚಮ್ಮ ಆದ್ಮೇಲೆ ನನಗೂ ತುಂಬಾ ಚೆನ್ನಾಗಿ ಸಹಕಾರ ಎಲ್ಲಾ ಶಿಕ್ಷಕರು ಕೊಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಒಂದು ಜವಾಬ್ದಾರಿಯುತವಾಗಿರುವಂತಹ ಕೆಲಸನ ನಿರ್ವಹಿಸಬೇಕು ಅಂತಂದ್ರೆ ಒಬ್ಬರ ಕೈಲಿ ಸಾಧ್ಯ ಆಗೋದಿಲ್ಲ, ಹೌದಾ? ಒಬ್ಬರ ಮಾಡಕ್ಕಾಗತ್ತಾ ಈ ಕೆಲಸನ? ಇಲ್ಲ. ಎಲ್ಲರ ಸಹಕಾರ ಇದ್ರೆ ಮಾತ್ರ ನಾವೇನಾದ್ರೂ ನಿಭಾಯಿಸಬಹುದು. ಒಂದೇನಪ್ಪಾ ಅಂತಂದ್ರೆ ಎಲ್ಲಾ ರಂಗಗಳಲ್ಲಿ ಇದಾವೆ. ಇವಾಗ ಚಿನ್ನ ಆಗ್ಲೇ ಹೇಳ್ತಾ ಇದ್ದ, ನಮ್ಗೆ ವಾಲಿಬಾಲ್ ಕಲಿಸ್ಬೇಕು. ಲಾಸ್ಟ್ ಟೈಮ್ ಸರ್ ಒಂದು ಮಾರ್ಗದರ್ಶನದಲ್ಲಿ ನಾವು ಡಿವಿಷನ್ ಲೆವೆಲ್ಗೆ ಹೋಗಿದ್ವಿ ಅಂತ. ಹೌದು, ಅವರು ಖೋಖೋದಲ್ಲಿ ಎಕ್ಸ್ಪರ್ಟ್. ಖೋಖೋದಲ್ಲಿ ಹೀಗೆ ಇರಬೇಕು ಅಂತ ಬಹಳ ನಿಯಮಗಳನ್ನ ತಿಳ್ಕೊಂಡು ಆಟ ಆಡ್ಸೋರು, ಶಿಸ್ತುಬದ್ಧವಾಗಿ. ಅದು ಹೆಂಗಂದ್ರೆ ಹಂಗಲ್ಲ.
ಈ ಸಂದರ್ಭದಲ್ಲಿ ಶಿಕ್ಷಕರಾದ ರವಿ, ಎನ್ಎನ್ ಸಂಧ್ಯಾ, ಸಿ ನಾರಾಯಣಸ್ವಾಮಿ, ಎನ್ಎನ್ ಶ್ರೀನಿವಾಸ್, ಎಸ್ ವರಲಕ್ಷ್ಮಿ, ಸಿಬ್ಬಂದಿಗಳಾದ ಎಚ್ಆರ್ ರಘುನಾಥ, ಸಿ ರಾಮಚಂದ್ರಪ್ಪ ಮತ್ತರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಬಯಲುಸೀಮೆ ಜಿಲ್ಲೆಗಳಲ್ಲಿ ಬರದ ಕಾರ್ಮೋಡ, ವರುಣನ ಕೃಪೆಗಾಗಿ ದೇವರ ಮೊರೆ, ಅದ್ದೂರಿಯಾಗಿ ನಡೆದ ಊರ ಜಾತ್ರೆ. 10 ಲಕ್ಷ ಹಣ ಹೆಗರಿಸಿದ್ದ ಐನಾತಿ ಕಳ್ಳ, ಬಲೆ ಬೀಸಿದ ಪೊಲೀಸರು, ಕೊನೆಗೂ ಅಂಧರಾದ ಖದೀಮ. ಕೈಗಾರಿಕೆಗಳ ಸ್ಥಾಪನೆಗೆ ಭೂ ಸ್ವಾಧೀನ ಪ್ರಕ್ರಿಯೆ ಮುನ್ಸೂಚನೆ, ಸರ್ಕಾರದ ನಡೆಗೆ ವ್ಯಾಪಕ ವಿರೋಧ, ಸಚಿವ ಎಂಸಿ ಸುಧಾಕರ್ ವಿರುದ್ಧ ಸಿಡಿದೆದ್ದ ರೈತರು. ಗುರುಗಳ ಪ್ರೀತಿಗೆ ಮನಸೋತ ಮಕ್ಕಳು, ಶಿಕ್ಷಕರ ನಿವೃತ್ತಿಗೆ ಬೇಸರ, ಕಣ್ಣೀರ ಧಾರೆಯೊಂದಿಗೆ ಬೀಳ್ಕೊಟ್ಟ ವಿದ್ಯಾರ್ಥಿಗಳು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.